ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ದಕ್ಷಿಣ ಭಾರತದ ರಾಜ್ಯಗಳ ಸಿಎಂಗಳ 2ನೇ ದಿನದ ಸಭೆ. ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತವೆ. ಚೆನ್ನೈ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ವಿವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಚರ್ಚೆ ಆಗ್ಬೋದು ಅಂತ. ಕಾವೇರಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿವಾದ ಶುರುವಾಗಿದ್ದು, ಈ ವಿವಾದದ ನಡುವೆನೇ ಎದುರಾಗಿರುವ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ವಿಜಯ್ ಭೇಟಿ ಇದು. ರಾಜ್ಯಗಳ ನಡುವಿನ ಬಿಕ್ಕಟ್ಟು ಶಮನಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿಡಿ ಸತೀಶನ್, ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಸಭೆಯಲ್ಲಿ ಭಾಗಿಯಾಗಿರೋದು. ಸಭೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ನಡುವಿನ ಸಮಸ್ಯೆಗಳ ಬಗ್ಗೆ ಚರ್ಚೆ. ಕಾವೇರಿ ನೀರಿನ ವಿವಾದ, ನೀರಾವರಿ ಇರಬಹುದು, ಗಡಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ, ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಕೂಡ ಸಮಾಲೋಚನೆ ನಡೆಸ್ತಾ ಇರುವಂತ ನಾಯಕರು. ವಿವಿಧ ರಾಜ್ಯಗಳ ಸಿಎಂ ಏನಿದ್ದಾರೆ ಈ ಸಭೆಯಲ್ಲಿ ಭಾಗಿಯಾಗಿದ್ದು, ಆಯಾ ರಾಜ್ಯಗಳಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳು, ಅದರಲ್ಲೂ ಕೂಡ ಕರ್ನಾಟಕ ತಮಿಳುನಾಡಿನ ನಡುವೆ ಇರುವಂತಹ ಕಾವೇರಿ ನೀರು ಹಂಚಿಕೆಯ ವಿವಾದ ಏನಿದೆ, ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆದೇಶ. CWRC CWMA ಹೇಳಿರೋದು ಅದೇ. ಆದರೆ ಕರ್ನಾಟಕದ ರೈತರಿಗೇನೆ ಇಲ್ಲಿ ನೀರಿಲ್ಲ. ಹೀಗಾಗಿ ಒಂದ್ ಕಡೆ ಕರ್ನಾಟಕ ರೈತರ ಹಿತ ಕಾಪಾಡೋದು ಅಥವಾ ಸುಪ್ರೀಂ ಕೋರ್ಟ್ನ ಆದೇಶ ಪಾಲಿಸಬೇಕು, ಈ ಒಂದು ಇಕ್ಕಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ಎಷ್ಟು ಮಟ್ಟಿಗೆ ನೀರು ಕಮ್ಮಿ ಆಗಿದೆ, ಮಳೆ ಕೊರತೆ ಇದೆ, ಅದ್ರ ಬಗ್ಗೆ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ತಿಳಿಸಿ ಹೇಳಲಿದ್ದಾರೆ. ಇಲ್ಲಿನ ವಾಸ್ತವದ ಪರಿಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ಲಿದ್ದಾರೆ. ಅದರ ಜೊತೆಗೆ ಮೇಕೆದಾಟು ಯೋಜನೆ ಇರ್ಬೋದು, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಗಡಿ ಸಮಸ್ಯೆ ಇರ್ಬೋದು, ಆಯಾ ರಾಜ್ಯಗಳಲ್ಲಿರುವಂಥ ನೀರಾವರಿ ಸಮಸ್ಯೆ, ಯಾವ್ಯಾವ ರಾಜ್ಯದ ಜೊತೆಗೆ ಯಾವ್ಯಾವ ಒಪ್ಪಂದಗಳಾಗಿರುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ವಿಚಾರಗಳು ಕೂಡ ಇವತ್ತು ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇರೋದು. ಒಟ್ಟಿನಲ್ಲಿ ಈ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಇರುವಂಥ ಕಾವೇರಿ ನೀರಿನ ಸಮಸ್ಯೆಗೆ ಒಂದು ಸಂಕಷ್ಟದ ಸೂತ್ರ ರೆಡಿ ಆಗಬೇಕಿದೆ. ಪ್ರತಿ ಬಾರಿಯೂ ಕೂಡ ಈ ರೀತಿ ಮಳೆ ಕೊರತೆ ಆದಂಥ ಸಂದರ್ಭದಲ್ಲಿ ಈ ಸಮಸ್ಯೆ ಹೆಚ್ಚಾಗ್ಬಿಡುತ್ತೆ. ಮೊನ್ನೆ ಕರ್ನಾಟಕ ಬಂದ್ ಮಾಡಿದ್ರು, ಏನೇ ಹೋರಾಟ ಮಾಡಿದ್ರು ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡುವಂತಿಲ್ವಲ್ಲ. ಹಾಗಾಗಿ ಈ ಸಮಸ್ಯೆ ಕರ್ನಾಟಕದ ರೈತರಿಗೆ ಭಾರಿ ದೊಡ್ಡ ಸಮಸ್ಯೆ ಆಗಿದೆ, ತಲೆದೋರಿದೆ. ಬಿತ್ತನೆ ಮಾಡುವಂತಿಲ್ಲ, ಬಿತ್ತನೆ ಮಾಡಿದ ಬೆಳೆಗೂ ಕೂಡ ನೀರಿಲ್ಲ. ಹಾಗಾಗಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಪರಿಹಾರ ಸಿಗ್ಬಹುದಾ ಅಂತ ನೋಡಿ. ಈಗಾಗಲೇ ಅನೇಕ ಸಿಎಂ ಭಾಗಿಯಾಗಿದ್ದಾರೆ ಸಭೆಯಲ್ಲಿ, ಗಮನಿಸ್ತಾ ಇದ್ದೀರಿ. ಚೆನ್ನೈನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂಥ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಕೇರಳ, ತಮಿಳುನಾಡು, ತೆಲಂಗಾಣ ಸೇರಿದಂತೆ ಕರ್ನಾಟಕ ಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಭಾಗಿಯಾಗಿರೋದು.